ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಹೋಮ್ ಕಿಚನ್. ಇವತ್ತು ನಾವು ಸಾಯಂಕಾಲ ಟೀ ಟೈಮಿಗೆ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡೋಣ. ಇದಕ್ಕೆ 1 ಕಪ್ ಶೇಂಗಾ ಬೀಜ, 1 ಕಪ್ ಹಸಿ ಕಡಲೆ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಕಪ್ ಅಚ್ಚ ಖಾರದ ಪುಡಿ, 2 ಟೀ ಸ್ಪೂನ್ ಆಮ್ಚೂರ್ ಪೌಡರ್. ಇವಾಗ ಮೊದಲು ಸ್ಟವ್ ಆನ್ ಮಾಡಿಬಿಟ್ಟು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಫ್ರೀಡಮ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೇನೆ. ರುಚಿಯಾಗಿರುತ್ತೆ ಹಾಗೂ ಹೆಲ್ದಿನೂ ಇರುತ್ತೆ. ಇವಾಗ ಒಂದು ತಟ್ಟೆಗೆ ತೆಗೆದುಕೊಂಡ ಶೇಂಗಾ ಹಾಕಿ ನಂತರ ಸ್ವಲ್ಪನೇ ನೀರನ್ನು ಚಿಮುಕಿಸಿ ನಂತರ ತೆಗೆದುಕೊಂಡ ಕಡಲೆ ಹಿಟ್ಟನ್ನು 4 ರಿಂದ 5 ಸ್ಪೂನನ್ನು ಹಾಕ್ಕೊಳ್ಳೋಣ. ನಂತರ ಅಕ್ಕಿ ಹಿಟ್ಟನ್ನು 2 ರಿಂದ 3 ಸ್ಪೂನು ಹಾಕೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗ ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ತೇವಾಂಶ ಮಾಡಿರೋದ್ರಿಂದ ಹಾಕಿರೋ ಐಟಮ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ನಂತರ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಹೋಗೋಣ. ಶೇಂಗಾಗೆ ತೊಗೊಂಡಿರೋ ಐಟಮ್ ಎಲ್ಲ ಹತ್ಕೋಬೇಕು. ಇವಾಗ ಎಣ್ಣೆ ಕಾದಿದೆ. ಸಣ್ಣ ಉರಿಯಲ್ಲೇ ಮೊದಲು ಹಾಕ್ಕೊಳ್ಳೋಣ. ನಂತರ ಈಗಲೇ ಸೌಟಿಂದ ಆಡಿಸ್ಬೇಡಿ, ಯಾಕಂದರೆ ಹಿಟ್ಟು ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಫ್ರೈ ಆದ ನಂತರ ಒಂದು ಜಾಲರಿ ಸೌಟಿನ ಸಹಾಯದಿಂದ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಮಗಚಿ ಹಾಕೋಣ. ನೋಡಿ, ಇವಾಗ ಫ್ರೈ ಆಗಿದೆ. ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಫ್ರೀಡಮ್ ಆಯಿಲ್ ಆಗಿರೋದ್ರಿಂದ ಎಣ್ಣೆ ಜಾಸ್ತಿ ಹಿಡ್ಕೊಳ್ಳಲ್ಲ. ನೋಡಿ, ಹಾಕಿರೋ ಎಣ್ಣೆ ಎಲ್ಲ ಹಾಗೇ ಇದೆ ನೋಡಿ. ನಂತರ ಇನ್ನೊಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೇನೆ. ಇವಾಗಲೂ ಅಷ್ಟೇ ಸ್ವಲ್ಪ ಸಮಯದ ನಂತರ ಇವುಗಳನ್ನು ಟರ್ನ್ ಮಾಡ್ಕೊಳ್ಳಿ, ಯಾಕಂದರೆ ಹಿಟ್ಟು ಬರಳಿಯಲ್ಲೇ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ, ಮತ್ತೆ ಫ್ರೈ ಆಗಿದೆ. ಇನ್ನೊಂದು ಬ್ಯಾಚ್ ತೆಗಿತಾ ಇದ್ದೀನಿ. ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ. ಇವಾಗ ಆಮ್ಚೂರ್ ಪೌಡ್ರನ್ನು ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟಿಗೆ ಆಮ್ಚೂರ್ ಪೌಡ್ರನ್ನು ಯೂಸ್ ಮಾಡ್ತಾಯಿದ್ದೇನೆ. ಹುಳಿ ಉಪ್ಪು ಖಾರ ಚೆನ್ನಾಗಿರುತ್ತೆ. ನೀವು ಇದನ್ನು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೊನೆಯವರೆಗೂ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್.